ಲಕ್ಷಾಂತರ ಜನ ರೈತರು ಪ್ರತಿಭಟನೆ ಮಾಡಿದಾಗ ಇದೇ ಸರ್ಕಾರ ಅವ್ರ ಟ್ರ್ಯಾಕ್ಟರ್ಗೆ ಪಂಚರ್ ಐಟಿ ಮಿನಿಸ್ಟರ್ ಬಗ್ಗೆ ಮಾತಾಡ್ತಿರಲ್ಲ ನೀವು. ಗುಲ್ಬರ್ಗದಲ್ಲಿ 2025 PUC ಅಲ್ಲಿ ಎಷ್ಟು ಶಾಲೆಗಳು ಝೀರೋ, 22 ಶಾಲೆಯಲ್ಲಿ ಝೀರೋ ಫಲಿತಾಂಶ, SLC ಯಲ್ಲಿ 42% ಫಲಿತಾಂಶ. ಒಂದು ದಿನ ಆದ್ರೂ ಪ್ರಿಯಾಂಕಾ ಖರ್ಗೆ ಅವರು ಒಂದು ದಿನ ಆದ್ರೂ ಅಧಿಕಾರಿಗಳ ಹತ್ರ ಒಂದು ಮೀಟಿಂಗ್ ಮಾಡಿದ್ರ? ಯಾಕೆ ಎಜುಕೇಶನ್ ಇಸ್ ಡೌನ್ ಆಗಿದೆ ಅಂತ ಮಾತಾಡಿದ್ರ? ಆತ್ಮಾವಲೋಕನ ಮಾಡ್ಕೊಳ್ಳಿ. ವೋಟ್ ಚೋರಿ ಅಂತ ಮಾತಾಡೋದಲ್ಲ. ಬಿಹಾರದಲ್ಲಿ ಏನಾಯ್ತು ಅನ್ನೋದನ್ನ ಮತ್ತೊಮ್ಮೆ ಆತ್ಮಾವಲೋಕನ ಮಾಡಿ. ನೀವು ಮತ್ತೊಂದರ ಮತ ಪರಿಷ್ಕರಣೆ ವಿಪಕ್ಷ ರಾಜ್ಯದಲ್ಲಿ ಇಲ್ಲ, ಹಂಗಾಗಿ ನಮ್ಗೆ ಅನುಕೂಲ ಆಗ್ತಿದೆ, ನಾವೇನ್ ಮಾಡಿದ್ರು ನಡೆಯುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಸರ್, ವಿಪಕ್ಷ ಮೈಸೂರಿನಡೆಗೆ ನಡೆದಿದ್ದಕ್ಕೇನೆ ಕಳ್ಳು ಇದ್ರಲ್ಲಿ ಮಾಡಿದಂತ 14 ಸೈಟ್ ನ ಮುಖ್ಯಮಂತ್ರಿ ಕೊಟ್ಟಿದಂತದ್ದು. ವಿಪಕ್ಷ ಇಲ್ಲ ಅಂದ್ರಲ್ಲ ಅವ್ರು ಹೇಳ್ತಾ ಇದಾರೆ. ಸರ್, ನಮ್ಮ ಕಾಂಗ್ರೆಸ್ ಸರ್ಕಾರ ಮೂಢ ಹಗರಣವನ್ನ ಸಮರ್ಥವಾಗಿ ನಮ್ಮ ಕೋರ್ಟ್ ಅಲ್ಲಿ ನಿರ್ಣಯ ಮಾಡ್ಕೊಂಡಿದ್ದಾರೆ. ಹೈಕೋರ್ಟ್ ತೀರ್ಮಾನ ಮಾಡಿದ ಏನಂತ ಹೇಳ್ತು, ಈ ಪರವಾಗಿ ಈ ದಾಖಲಾದ ಯಾರು ಅರ್ಜಿದಾರರು ಹಾಕಿರೋ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತು. ಏನಕ್ಕೆ ಅಂತಂದ್ರೆ ಇದೇ ಬಿಜೆಪಿ ಸರ್ಕಾರ ಇದ್ದಾಗ ಆ ಸೈಟ್ ಗಳನ್ನ ಅನುಮೋದನೆ ಮಾಡಿದ್ದು. ಆ ಸೈಟ್ ನಾವು ನಮ್ಮ ಅಧಿಕಾರದಲ್ಲಿದ್ದಾಗ ನಾವು ತಗೊಂಡಿದ್ದಲ್ಲ. ಇದೇ ಬಿಜೆಪಿ ಸರ್ಕಾರ ಕೇಳಿ, ಅವಾಗ ಆ ಸೈಟ್ ಅನುಮೋದನೆ ಮಾಡ್ಬೇಕಾದ್ರೆ ಅವ್ರಿಗೆ ಬುದ್ಧಿ ಎಲ್ಲೋಗಿತ್ತು ಅಂತ. ಇದೇ ವಿಪಕ್ಷ ಗುಡುಗಿದಕ್ಕೇನೆ ಮುಖ್ಯಮಂತ್ರಿ ಆನ್ ದ ಫ್ಲೋರ್ ಒಪ್ಕೊಂಡ್ರು. ವಾಲ್ಮೀಕಿದು 89 ಕೋಟಿ ಇದು ಮಾಡಿದ್ರಂತ. RS ಸೈಟ್ ವಾಪಸ್ ಕೊಟ್ರಲ್ಲ, ಅದ್ಯಾಕೆ ಕೊಟ್ರ ಅಂತ ಹೇಳಕ್ ಕೇಳ್ರಿ. ಅವ್ರನ್ನೇ ಕೇಳಿ RS ಯಾಕೆ ವಾಪಸ್ ಕೊಟ್ರು ಸೈಟು? ಅವ್ರು ಯಾಕೆ ವಾಪಸ್ ಕೊಟ್ರು ಸೈಟು? ಅವ್ರು ಹಾಗಂದ್ರೆ ಹಗರಣ ಮಾಡೋರು. ವಿಪಕ್ಷ ಇಲ್ಲ ಅಂತಿದ್ರಲ್ಲ, ಅವ್ರು ನಿಮಗೆ ವಿಪಕ್ಷ ಇಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ನ ಹೇಳ್ತಾ ಇದಾರೆ, ನಾವು ಏನೇನ್ ಮಾಡಿದೀವಿ ಅಂತ ಹೇಳಿ. ಅಲ್ಲ, ಅವ್ರು ಮಾಡಿದಕ್ಕೆ ಸಿದ್ದರಾಮಯ್ಯನವ್ರು ವಾಪಸ್ ಕೊಟ್ಟಿದ್ದಲ್ಲ. ಕೋರ್ಟು ಚೀಮಾರಿ ಆಗ್ತಲ್ಲ ಇಡಿಗೆ, ಅದ್ರ ಬಗ್ಗೆ ಮಾತಾಡಕ್ ಹೇಳ್ರಿ. ಚೀಮಾರಿ ಹಾಕಿದ್ರ ಬಗ್ಗೆ ಮಾತಾಡಕ್ ಹೇಳ್ರಿ. ನಾಚಿಕೆ ಆಗುತ್ತೆ. ಮೈಸೂರು ಬಗ್ಗೆ ಮಾತಾಡ್ತಾ ಇದಾರಲ್ವಾ, ಅವ್ರು ಪ್ರತಾಪ್ ಸಿಂಹ ಇದಾರೆ ಅದ್ರಲ್ಲಿ. ಅವ್ರ MP ದೊಡ್ಡ ಕಳ್ಳ ಅವ್ರೆ. ಅದಕ್ಕೆ ಈ ಸತಿ ಟಿಕೆಟ್ ಕೊಟ್ಟಿಲ್ಲ ಸರ್. ಬಿಹಾರ್ ಬಗ್ಗೆ ಅದಕ್ಕೆ ಅವ್ರ ಜೊತೆ ಟಿಕೆಟ್ ಕೊಟ್ಟಿಲ್ಲ ಈ ಸತಿ ಅವ್ರಿಗೆ. ಬಿಹಾರ್ ಬಗ್ಗೆ ಮಾತಾಡ್ತಿದ್ದಾರೆ, ಗೆದ್ಕೋಬಿಟ್ಟಿದೀವಿ ಅಂತ. ನೋಡಿ ಸರ್, ಎಷ್ಟು ಜನ ಸತ್ತೋಗಿದ್ದಾರೆ SIR ಇಂದ. ಏನ್ ಸಮಗ್ರ ಪರಿಷ್ಕರಣೆ ಅಂತ ಮಾಡ್ತಿದ್ದಾರೆ ಅಧಿಕಾರಿಗಳ ಮೇಲೆ. ಸರ್, ಬಿಹಾರಲ್ಲಿ ಒಂದ್ ನಿಮಿಷ ಮೇಡಮ್, ಬಿಹಾರಲ್ಲಿ ವೋಟ್ ಚೋರಿ ಅಂತ ಹೇಳಿದ್ರು. ಒಂದೇ ಒಂದು ಕಂಪ್ಲೇಂಟ್ ಬಂದಿಲ್ಲ ಸರ್. 2613 ಯಾರು ಕ್ಯಾಂಡಿಡೇಟ್ ಇದ್ರು, ಒಂದು ಕಂಪ್ಲೇಂಟ್ ಇಲ್ಲ. ವಿ ಬಿಟ್ಟಿದ್ದು ವೆರಿಫಿಕೇಶನ್ ಆಯ್ತು, ಯಾರು ಇದ್ದಿಲ್ಲ. ಇಂತಹದ್ದು ದೊಡ್ಡ ಒಂದು ವೋಟ್ ಚೋರಿ ಅಧಿಕಾರದಲ್ಲಿ 16 ದಿನ ಇವರ ರಾಹುಲ್ ಗಾಂಧಿ ಓಡಾಡಿದ್ರಲ್ಲ ಸರ್, 0 ಸಿಕ್ಕಿದ್ದು 6 ಮುಳುಗಿಸಿದ್ರು ಬಿಹಾರ್ನ. ನಿಜ. DK ಶಿವಕುಮಾರ್ ಅವರು ಇಷ್ಟು ನಾನು CM ಆಗ್ಲೇಬೇಕು ಅಂತ ಅವರು ತುದಿಗಾಲಲ್ಲಿ ನಿಂತಿರೋದಕ್ಕೆ ಕಾರಣ ಏನು ಅಂದ್ರೆ 2028ಕ್ಕೆ ಇನ್ ಕಾಂಗ್ರೆಸ್ ಬರಲ್ಲ ಅನ್ನೋದು ಅವ್ರಿಗೂ ಗೊತ್ತಾಗೋಗಿದೆ. ನೀವು ಬಿಜೆಪಿ 2028ಕ್ಕೆ ಬರಲ್ಲ, 33ಕ್ಕೂ ಬರಲ್ಲ ಅಂತಾರೆ. ನೋಡಿ, ಮೂಢ ಹಗರಣ ಆಯ್ತು, ವಾಲ್ಮೀಕಿ ಹಗರಣ ಆಯ್ತು, ಬೋವಿ ಹಗರಣ ಆಯ್ತು, ವಸತಿ ಹಗರಣ ಆಯ್ತು. ಹಗರಣಗಳ ಮೇಲೆ ಹಗರಣ. ಈ ಸರ್ಕಾರ ಲೂಟ್ ಸರ್ಕಾರ. ಯಾವ್ದಾದ್ರು ಒಂದು ಅಭಿವೃದ್ಧಿ ಇದೆಯಾ? ಕಾಂಗ್ರೆಸ್ ಸ್ನೇಹಿತರಿಗೆ ಒಂದು ಪ್ರಶ್ನೆ, ಇದೇನು ಉಪ್ಪಿಟ್ಟಿಗೆ ಮುಗಿಯುತ್ತಾ ಇಲ್ಲ ಚಿತ್ರಾನ್ನ ಪುಳಿಯೋಗರೆ ಹಿಂಗೆ ಕಂಟಿನ್ಯೂ ಆಗುತ್ತಾ? ಹೇಳ್ತಾ ಇದಾರೆ. ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ. ಹೈಕಮಾಂಡ್ ಇದೆ. ಇವ್ರ ತರ ದುರ್ಬಲ ಹೈಕಮಾಂಡ್ ಇಲ್ಲ. ಸ್ವಾಮೀಜಿಗಳನ್ನ ಎತ್ಕಟ್ಟಿ 10 ದಿನ 20 ದಿನ ರೆಸಾರ್ಟ್ ರಾಜಕಾರಣ ಕಾಂಗ್ರೆಸ್ ಮಾಡಿದ್ದಿಲ್ಲ. ನಮ್ದೇನಿದ್ರು ಹೈಕಮಾಂಡ್ ಜಮಾನ. ಇವ್ರ ತರ ಹೈಕಮಾಂಡ್ ಸರ್, ಇವ್ರು ಬಂದಾಗಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರು. ಆ ಶಾಂತಿಯ ತೋಟಕ್ಕೆ ಜಾತಿಗಳಿಂದ ಮಾಡ್ತಾ ಇರೋಂತ ಬೆಂಕಿ ಜಾತಿಗೆ ಬೆಂಕಿ ಹಚ್ತಾರೆ ಬಿಜೆಪಿಗರು. ಧರ್ಮದ ಮಧ್ಯೆ ಎತ್ಕಟ್ಟುವಂತ ಕೆಲಸ ಮಾಡ್ತಾರ ಬಿಜೆಪಿ ಅಂತ ಇಡೀ ನಮ್ಮ ದೇಶದಲ್ಲೇ ಗೊತ್ತಿಲ್ಲ. ನೀವು ಮಠಾಧೀಶರ ಬಗ್ಗೆ ಕೇಳಿದ್ರೆ, ಇದೇ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಕೋಟಿ ಹಣವನ್ನ ಮಠಾಧೀಶರಿಗೆ ಕೊಟ್ಟು ಒಂದು ಜಾತಿ ಒಂದು ಏನಂತಾರೆ ಈ ಲಿಂಗಾಯತ ವರ್ಗವನ್ನು ಬಿಜೆಪಿ ವರ್ಗಕ್ಕೋಸ್ಕರ ಸೇರಿಸಬೇಕು ಅನ್ನೋ ಕುತಂತ್ರ ಮಾಡಿದ್ದು ಯಡಿಯೂರಪ್ಪನವರು. ನಾವು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಯಾರಿಗೂ ಕೋಟಿ ಹಣವನ್ನು ಕೊಟ್ಟಿಲ್ಲ ಸರ್. ಯಾವ ಮಠ ಮಾನ್ಯಗಳಿಗೆ ನಾವು ಕೋಟಿಗಳನ್ನು ಕೊಟ್ಟಿಲ್ಲ ಸರ್. ಕೋಮುವಾದ, ಜಾತಿ ರಾಜಕಾರಣ, ಧರ್ಮ ರಾಜಕಾರಣ, ಪ್ರತಿದಿನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಬೆಂಕಿ ಹಚ್ಚೋದು ಬಿಜೆಪಿ ಅವರು. ಆ ರಾಜಕಾರಣ ನಿಂತಿರೋದೇ ಅದ್ರ ಮೇಲೆ. ಹೌದು ಸರ್, ಹಿಂದೂ ಮುಸ್ಲಿಂ ಬೇರೆ ಜಾತಿ, ಆ ಜಾತಿ ಈ ಜಾತಿ ಮಾಡ್ತಿರೋದೇ. SIR ಕರ್ನಾಟಕದಲ್ಲಿ ಇನ್ನೂ ಶುರುವಾಗಿಲ್ಲ. ರಾಜ್ಯ ಚುನಾವಣಾ ಆಯೋಗವನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಅಷ್ಟೂ ತಯಾರಿಗಳನ್ನ ಮಾಡಿ ಕರ್ನಾಟಕದಲ್ಲಿ SIR ಶುರು ಮಾಡಿ. ಜೊತೆಗೆ ಇನ್ನೊಂದು ಒಂದೇ ಪ್ರಶ್ನೆ ಬಿಜೆಪಿಗರಿಗೆ, ಬಿಜೆಪಿಯ ಮಾತೃ ಸಂಸ್ಥೆ RSS ನ ಟೀಚರ್ಸ್ ವಿಂಗ್ SIR ನ ವಿರೋಧ ಮಾಡಿದೆ, ಹೌದೋ ಇಲ್ವಾ ಕೇಳಿ. ನಾನೊಂದು ಬಿಜೆಪಿ ಕೇಳಕ್ ಇಷ್ಟಪಡ್ತೀನಿ. ಏನ್ ಗೊತ್ತಾ, ಇವರು ದೇಶದಲ್ಲಿ ಫ್ರೀ ಕೊಟ್ರೆ ದೇಶ ಹಾಳಾಗತ್ತೆ ಅಂದ್ಬಿಟ್ಟು ಇವತ್ತು
ಬಿಜೆಪಿ 10,000 ಕೊಟ್ಟಿದ್ದಾರೆ, ಒಂದೊಂದು ಓಟಿಗೂ ಕೂಡ 10,000 ಓಟ್ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ. ಎಲ್ಲರೂ ಇವ್ರ ಬಾಸ್ ಮೇಲೆ ಹೇಳ್ರೆ ಇವ್ರ ಇದು ಕಷ್ಟ, ಇವ್ರ ಬಾಸ್ ಮೇಲೆ ಹೇಳ್ರೆ ಇವ್ರ ಕಷ್ಟ. ಜನರು ಸಾಮಾನ್ಯ ಜನರದ್ದು ಸ್ಕೂಲ್ದು ಯಾರು ಮಾತಾಡಿಲ್ಲ. 1.25 ಲಕ್ಷ ಸ್ಕೂಲ್ ಫೀಸ್ ಇಬ್ಬರು. ಒಂದು ರೆಂಟ್ ರೆಗ್ಯುಲೇಷನ್ ಇಲ್ಲ. ರೆಂಟ್ ಅಂದರೆ 15,000 ರೂಪಾಯಿ ಒಂದು ಬೆಡ್ರೂಮ್ ಮನೆಗೆ ರೆಂಟ್. ಇವತ್ತು ಯಾರು ಜನರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಬರೀ ಜನರಲಿ ಇವರು ಜನರಲಿ ದೇ ಆರ್ ಕನ್ಸರ್ನ್ಡ್ ಅಬೌಟ್ ದೇರ್ ಓನ್ ಬಾಸ್ ಆ್ಯಂಡ್ ದೇ ಆರ್ ಫೈಟಿಂಗ್ ಫಾರ್ ದೇರ್ ಓನ್ ಬಾಸ್. ಜನರು ಸಾಮಾನ್ಯವಾಗಿ ಯಾರು ಕನ್ಸರ್ನ್ಡ್ ಇಲ್ಲ. ಈಗ ಇವರೊಂದು ಒಳ್ಳೆ ಪ್ರಶ್ನೆ ಎತ್ತಿದ್ರು. ಒಂದು ಮಗು ಸೇರ್ಸೋಕ್ಕೆ 1.25 ಲಕ್ಷ ಆಗುತ್ತೆ, 2 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ 1 ಲಕ್ಷ ಬಿಲ್ ಇದ್ದು 10 ಲಕ್ಷ ಆಗುತ್ತೆ ಅಂತ ಹೇಳಿದ್ರೆ, ಒಂದು ತಿಳ್ಕೊಳ್ಳಿ ಸರ್, ಬಹುತೇಕ ಎಲ್ಲ ಶಾಲಾ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು, ಎಂಜಿನಿಯರಿಂಗ್ ಕಾಲೇಜುಗಳು, ಎಲ್ಲ ಯೂನಿವರ್ಸಿಟಿಗಳು ಎಲ್ಲ ಪಾರ್ಟಿಯವ್ರದ್ದು ಇದ್ದಾರೆ. ಕಾಂಗ್ರೆಸ್ನವ್ರದ್ದಿದೆ, BJP ಅವ್ರದ್ದಿದೆ, ಎಲ್ಲ ನಾಯಕರುಗಳದ್ದು ಕೂಡ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು. ಇವತ್ತು ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚೋ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕದಲ್ಲಿ ಸರ್ಕಾರಿ ಕಾಲೇಜುಗಳು ಮುಚ್ಚಲಿಕ್ಕೆ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ, ಈ ಒಂದು ಶ್ರೀಮಂತ ರಾಜಕಾರಣಿಗಳ, ಅದು ಕಾಂಗ್ರೆಸ್ ಮತ್ತು BJP ಇರ್ತಕ್ಕಂಥ ಶ್ರೀಮಂತ ರಾಜಕಾರಣ ಜೊತೆಗೆ JDS ಇರ್ತಕ್ಕಂಥ ರಾಜಕಾರಣಿಗಳ ಇನ್ಸ್ಟಿಟ್ಯೂಷನ್ಗಳನ್ನು ಅವರು ಬೆಳಿಲಿಕ್ಕೆ, ಹಾಗಾಗಿ ಇಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಒಂದು ತಂತ್ರ ನಡೀತಿರ್ತಕ್ಕಂಥದ್ದು. ಈ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು BJP JDS ಎಲ್ಲ ಶಾಲಾ ಕಾಲೇಜುಗಳು ಇನ್ಸ್ಟಿಟ್ಯೂಷನ್ ಮಾಡಿದಾರಲ್ಲ, ಅವರೆಲ್ಲರೂ ಕೂಡ ಕಾರಣ. ಯಾರಿಗೂ ಕೂಡ ಸರ್ಕಾರಿ ಶಾಲೆಗಳು ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಅವರ ಶಾಲೆಗಳು ಓಡಬೇಕು, ಪ್ರೈವೇಟ್ ಶಾಲೆಗಳು ಓಡಬೇಕು. ಇದಕ್ಕೆಲ್ಲರೂ ಹೊಣೆ ಅಂತ ಹೇಳಿದ್ರೆ ಇವರೇ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಇವರೇ ಸರ್ಕಾರ ನಡೆಸ್ತಿರ್ತಕ್ಕಂಥದ್ದು. ಎಸ್ ಸರ್, ಲಾಸ್ಟ್ ಸರ್ ಈಗ ನೋಡಿ, ಕಾಂಗ್ರೆಸ್ಸಿಗರು ಇಷ್ಟು ದಿವಸ ಬೇರೆಯವ್ರಗಳಿಗೆ ಬೆಂಕಿ ಅಂಟಿಸ್ತಾರೆ, ಈಗ ಅವ್ರವ್ರೇ ಅಂಟಿಸ್ಕೊಳಕ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ನೋಡಿ ಸರ್, ಇವಾಗ ಕಾಂಗ್ರೆಸ್ ಅವರು NEP ವಿರೋಧ ಮಾಡಿ SEP ತರ್ತೀನಿ ಅಂತ ಹೇಳಿದ್ರಲ್ಲ, ಸ್ಟೇಜ್ ಎಜುಕೇಶನ್ ಪಾಲಿಸಿ ಎಲ್ಲಿ ತಂದಿದ್ದಾರೆ? ಅದು ಯಾವುದನ್ನು ತಂದಿಲ್ಲ ಸರ್. ಕಾಂಗ್ರೆಸ್ ಅಂದ್ರೆ ಟೋಪಿ ಸರ್ಕಾರ. ಇವತ್ತು ಕರ್ನಾಟಕದ ಮೇಲೆ ಬಾಣಂತಿಯರ ಹತ್ಯೆ, ನವಜಾತ ಶಿಶುಗಳ ಹತ್ಯೆ, ರೈತರ ಹತ್ಯೆ, ಮಹಿಳಾ ಹತ್ಯೆ. ಈ ಸರ್ಕಾರ ಮೇಡಮ್ ಸರ್, 2007ರಲ್ಲಿ ಒಂದು ಕಳ್ಳ ಎತ್ತು ಕಾಂಗ್ರೆಸ್ ಬಂದು ಸೇರ್ಕೊಂತು. ಪಾಪ ಸಮೃದ್ಧವಾದ ಬೆಳೆಯನ್ನ ಇವತ್ತು ತಿಂದಾಗ್ತಾ ಇದೆ. ಮೂಲ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಸಿ ಫಾರ್ ಕರಪ್ಷನ್. ಲಂಚ ಶುರುವಾಗಿದ್ದೆ, ಸರ್ಕಾರ ನಿರ್ಜೀವವಾಗಿದೆ. ಎಲ್ಲ ಬಿಜೆಪಿ MLAಗಳು ಯಾವ್ದಾದ್ರು ವೃದ್ಧಾಶ್ರಮ ಸೇರ್ಕೋಬೇಕು. 28ರಲ್ಲೂ ನಮ್ಮ ಸರ್ಕಾರನೇ. ರೈತರ ವಿರೋಧಿ ಸರ್ಕಾರ ಅಂದ್ರೆ ಅದು BJP ಸರ್ಕಾರ. ಆದ್ರೆ ರೈತರ ಪರವಾಗಿ ಇವತ್ತು ಅವ್ರು ಮಾತಾಡಕ್ ಬಂದವ್ರು ಇಲ್ಲಿ. ಸರ್, ಬಡವರ ಪರ, ಮಹಿಳೆಯರ ಪರ, ರೈತರ ಪರ ಸರ್ಕಾರ ಅದು ಯಾವ್ದಾದ್ರು ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಸರ್, ಗೌರ್ಮೆಂಟ್ ಮಂಡಿಗಳು ಮುಚ್ಚ ಪ್ರಯತ್ನ ಮಾಡಿದ್ದು ಅವರು, ಗೌರ್ಮೆಂಟ್ ಸ್ಕೂಲ್ ನ ಪ್ರಯತ್ನ ಮಾಡ್ತಿರೋದು ಅವರು. 7 ಜನ ಸಂಸದರಿದ್ದಾರೆ, ಎಲ್ಲ ಕಾಣೆಯಾಗಿದ್ದಾರೆ. ದಯವಿಟ್ಟು ಹುಡುಕೊಡಿ, ನಮ್ಮ ಕರ್ನಾಟಕಕ್ಕೆ ಅವರಿಂದ ಕೈಯಲ್ಲಾಗಲ್ಲ. ಸರ್, ಫಾರ್ಮರ್ಸ್ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಮೋದಿ ಅವರು, ಅದು ಬಂದಿಲ್ಲ. ಮತ್ತೆ ಬ್ಲಾಕ್ ಮನಿ ಸತ್ತಂತೆ ಮಲಗಿರುವ ವಿಪಕ್ಷ ದಯಮಾಡಿ ನಿದ್ರೆಯಿಂದ ಎದ್ದು ಬಂದು ನಿಮ್ಮ ಕರ್ತವ್ಯಗಳನ್ನು ನಿಭಾಯಿಸಿ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಾರ್ಟಿಗೆ ಜೈ ಜವಾನ್ ಜೈ ಕಿಸಾನ್, ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಾರ್ಟಿ. ಜೈ ಜವಾನ್ ಜೈ ಕಿಸಾನ್.